ಹಾಯ್, ಗುಡ್ ಆಫ್ಟರ್ನೂನ್. ಎಲ್ರು ಹೇಗಿದ್ದೀರಾ? ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಏನಂತ ಹೇಳಿದ್ರೆ, ನಾವು ಗೆಟ್ ರೆಡಿ ವಿತ್ ಮೀ ಮಾಡ್ತಾ ಇದ್ದೀವಿ. ಯೂಶಲಿ ನಾವು ಈ ತರ ಮಾಡಲ್ಲ. ಇವತ್ತು ಗೆಟ್ ರೆಡಿ ವಿತ್ ಮೀ ವಿಡಿಯೋ ಮಾಡಿ ಆಸ್ ವೆಲ್ ಆಸ್ ಸಿಸ್ಟರ್ಹುಡ್ ವಿಡಿಯೋ ಮಾಡಾಕ್ತಿವಿ. ಎಲ್ರು ಸ್ಟೇ ಟ್ಯೂನ್ ಟು ವಾಚ್ ಅವರ್ ವಿಡಿಯೋಸ್. ರೆಡಿ ಆಗೋಣ? ಓಕೆ. ಸೊ ಸ್ಕಿನ್ ಪ್ರೆಪ್ ಮಾಡೋಣ. ಓಕೆ, ಸೇಮ್ ಪ್ರಾಡಕ್ಟ್ ವಾಡ್ತಾ ಇದೀವಿ, ನೋಡ್ಕೊಳ್ಳಿ. ಇದು ನಯಾಸಿನಮೈಡ್ ಸ್ಕಿನ್ಗೆ ತುಂಬಾ ಅಂದ್ರೆ ತುಂಬಾ ಒಳ್ಳೇದು. ಸ್ಕಿನ್ ನ ಬ್ರೈಟನ್ ಮಾಡುತ್ತೆ. ನೀವು ಕೂಡ ಯೂಸ್ ಮಾಡಿ. ಆಕ್ಚುಲಿ ಇದೇನ್ ಪ್ರಮೋಷನ್ ಅಲ್ಲ, ನಾನು ಯೂಸ್ ಮಾಡೋದಂತ ನಿಮಗೆ ಹೇಳ್ತಾ ಅಂದ್ರೆ ಇದ್ದೀನಿ. ಏನ್ ಯೂಸ್ ಮಾಡ್ತೀವಿ ಪ್ರಾಡಕ್ಟ್ಸ್ ಅಂತ ಮಾತ್ರ ತೋರಿಸ್ತಾ ಇರೋದು. ಓಕೆ. ಅಂಡ್ ಈ ಕ್ರೀಮು, ದಿಸ್ ಕ್ರೀಮ್ ಇಸ್ ಸೋ ಗುಡ್. ಈ ಕ್ರೀಮ್ ಫೌಂಡರ್ ಬಂದು ಇವರೇನೆ, ಓನ್ ಕಂಪನಿ ಕ್ರೀಮ್ ಇದು. ದಿಸ್ ಇಸ್ ಸೋ ಗುಡ್. ಮಾಯಿಶ್ಚರೈಸರ್ ಇದು ಬಂದು ಡೇಟಾನ್. ನಾನು ಈ ಕ್ರೀಮ್ ಹಾಕಿ ಬೆಳ್ಳಗಾಗಿದ್ದೀನಿ. ಚೂರು ಮುಂಚೆಯಿಂದ ಇಲ್ಲ, ಆ ತರ ಇಲ್ಲ, ಕ್ಲಾರಿಟಿ ಮಾಡ್ಕೊಂಡಿದ್ದಾಳೆ. ಆಯ್ತಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಮ್ದು ಸನ್ಸ್ಕ್ರೀನ್ ಇಸ್ ವೆರಿ ಮಸ್ಟ್. ಇದು ಹಾಕೊಂಡ್ಮೇಲೆನೆ ಮೇಕಪ್ ನ ನಾವು ಸ್ಟಾರ್ಟ್ ಮಾಡೋದು. ಆಕ್ಚುಲಿ ಆಗಿ ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಮ್ಗೆ ಸೌಂಡ್ ಕೇಳಿಸ್ತಾ ಇರ್ತದೆ, ಇಗ್ನೋರ್ ಮಾಡಿ. ಎಷ್ಟು ಜನ ನಮ್ಮ ಅಕ್ಕಂದಿರಿದ್ದಾರೆ ಅಂತ ಹೇಳಿದ್ರೆ, ಮನೆ ತುಂಬೆಲ್ಲ ಬರೀ ಹೆಣ್ಮಕ್ಳೇ ಮಾತಾಡ್ತಾನೆ ಇರ್ತಾರೆ. ಇಲ್ಲಿ ನೋಡಿ, ನಾನು ಹೇಳ್ತಾ ಇದ್ರೆ ನನ್ನ ಮಗಳಿಗೆ ಕಾಮನ್ ಸೆನ್ಸ್ ಇಲ್ಲ, ಮಾತಾಡ್ತಾನೆ ಇದ್ದಾರೆ, ಗೊತ್ತಾಯ್ತಾ? ಆ ತರ ನಮ್ಮ ಫ್ಯಾಮಿಲಿ. ಸೊ ಯು ಹ್ಯಾವ್ ಟು ಜಸ್ಟ್ ಇಗ್ನೋರ್ ದ ಬ್ಯಾಕ್ ಗ್ರೌಂಡ್ ನಾಯ್ಸ್. ನಮ್ಮ ಮನೇಲಿ ಇನ್ನೊಂದು ಏನ್ ವಿಷಯ ಗೊತ್ತಾ, ಹುಡ್ಗಿರು ತುಂಬಾ ಅಂದ್ರೆ ತುಂಬಾ ಜಾಸ್ತಿ. ನನ್ ಜೊತೆ ಇಬ್ರಕ್ಕ, ಇವ್ರ ಜೊತೆ ಒಂದ್ ಅಕ್ಕ, ಒಂದ್ ಅಣ್ಣ, ಮಗಳು, ನಮ್ಮ ಅಕ್ಕನಿಗೂ ಮಗಳು, ಹೊರಗಡೆ ಹೋದ್ರೆ ಯಾವ್ದು PG ಅಂತ PG ಎಲ್ಲಿದೆ ಮೇಡಮ್ ಇಲ್ಲಿ ಅಂತಾನು ಒಂದೆರಡು ಸರಿ ಕೇಳಿದ್ರು ನಮ್ಮನ್ನ. ಆಕ್ಚುಲಿ ಹೊರಗಡೆ ಹೋಗುವಾಗ ಸ್ಕಿನ್ ಪ್ರೆಪ್ ಎಲ್ಲ ಮುಗೀತು. ಮೇಕಪ್ ಸ್ಟಾರ್ಟ್ ಮಾಡೋಣ. ಇದು ಲ್ಯಾಕ್ಮಿದು ಆಕ್ಚುಲಿ ಸನ್ಸ್ಕ್ರೀನ್. ಇದೆಲ್ಲ ಶೇಡ್ ಅಲ್ಲಿ ನಾನು ಹಾಕೋದು ಈ ಶೇಡ್ ಸ್ವಲ್ಪ ವೈಟ್ ಶೇಡ್ ಹಾಕ್ತೀನಿ. ಇದಾಗಿದ್ರೆ ಸ್ವಲ್ಪ ಡಾರ್ಕ್ ಆಗ್ಬಿಡುತ್ತೆ ನನಗೆ, ಅದಕ್ಕೆ ನಾನೇನು ಇಗ್ನೋರ್ ಮಾಡಲ್ಲ ಕರೆಗಳನ್ನ. ಅವಳು ಕಾಣಿಸ್ತದೆ. ನಾನೇನ್ ಜಾಸ್ತಿ ಮೇಕಪ್ ಮಾಡಲ್ಲ, ನನ್ಗೆ ಹೇಗ್ ಬರುತ್ತೆ ಹಾಗೆ. ಅವಳು ನ್ಯಾಚುರಲ್ ಆಗಿ ದೇವ್ರ ಕಲರ್ ಕೊಟ್ಟಿರೋವಾಗ ಅವಳು ಏನ್ ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ. ಅಷ್ಟೇನೆ, ಇಷ್ಟೇ. ನಾನು ಜಾಸ್ತಿ ಏನು ಯೂಶಲಿ ಹಾಕಲ್ಲ. ಸ್ವಲ್ಪ ನನಗೆ ಡಾರ್ಕ್ ಸರ್ಕಲ್ಸ್ ಇರೋದ್ರಿಂದ ಡಾರ್ಕ್ ಸರ್ಕಲ್ಸ್ನ ನಾನು ಚೂರು ಕವರ್ ಮಾಡ್ತೀನಿ. ಇನ್ನೊಂದು ಸ್ವಲ್ಪ ಒಂಚೂರು ನೆಕ್ಗಷ್ಟೇ, ಬಿಕಾಸ್ ಫೇಸ್ನ ಮಾಡಿಬಿಟ್ಟು ನೆಕ್ನ ಬಿಡಬಾರ್ದಲ್ವಾ, ಅದಕ್ಕೆ. ಇವಾಗ ಬ್ಲೆಂಡ್. ಆಕ್ಚುಲಿ ಈ ಪ್ರಾಡಕ್ಟ್ ಏನೋ ಕೆಳಗಡೆ ಬಿದ್ದೋಯ್ತು, ನಮ್ಮ ಅಕ್ಕ ಹುಡುಕ್ತಾ ಇದ್ದಾರೆ ನೋಡಿ. ಆಕ್ಚುಲಿ ನಾವೇನ್ ಪ್ರೊಫೆಷನಲ್ಸ್ ಅಲ್ಲ. ಸೊ ನನಗೆ ಹೇಗ್ ಬರುತ್ತೆ ಆಗ ನಾನು ರೆಡಿ ಅಂತ ಮಾತ್ರನೇ ಹೇಳ್ತಾ ಇರೋದು, ಬೇರೆಯವ್ರು ಹಿಂಗ್ ರೆಡಿ ಆಗಿ ಅಂತ ಹೇಳ್ತಾ ಇಲ್ಲ. ಸೊ ಬ್ಲೆಂಡಿಂಗ್ ಇಸ್ ಡನ್. ಇವಾಗ ಇದು ಹಾಕೊಳ್ಳೋಣ, ಪೌಡರ್. ನೀಟಾಗಿ ಮರ್ಜ್ ಮಾಡಬೇಕು ಆಕ್ಚುಲಾಗಿ. ಅಂಡ್ ಈ ಪ್ರಾಡಕ್ಟ್ ಇದೆಯಲ್ಲ, ಲ್ಯಾಕ್ಮಿ, ನಮ್ಮ ಅಜ್ಜಿಗೆ ತುಂಬಾ ಅಂದ್ರೆ ತುಂಬಾ ಫೇವ್ರೆಟ್ ಪೌಡರ್. ಆ ಜಮಾನದಲ್ಲಿ ಇದು ಮುಂಚೆ ಈ ಟೋನ್ ಇರ್ಲಿಲ್ಲ, ಪಿಂಕ್ ಟೋನ್ ಬರ್ತಾ ಇತ್ತು. ಇದು ನಮ್ಮ ಅಜ್ಜಿ ಶೂಟಿಂಗ್ ಎಲ್ಲ ಮಾಡ್ತಾ ಇದ್ರು. ನೀವು ಲಾಸ್ಟ್ ಇವಂದು ಮೂವಿ ನೋಡಿದ್ರೆ ಯಾರ್ದು ಹೇಳ್ತಾರೆ, ವಿಷ್ಣುವರ್ಧನ್ ಮೂವಿ ನೋಡಿದ್ರೆ ಯಜಮಾನದಲ್ಲೆಲ್ಲ ನಮ್ಮ ಅಜ್ಜಿ ಇದಾರೆ. ತವರಿನ ತೊಟ್ಟಿಲು ಅದು ನಮ್ಮ ಅಕ್ಕ ಹೇಳ್ಕೊಡ್ತಾ ಇದ್ದಾರೆ. ನಮ್ಮ ಅಕ್ಕ ಹೇಳ್ಕೊಡ್ತಾ ಇದ್ದಾರೆ. ಓ ಈ ಮೂವಿ ಅಂತ ಸ್ವಲ್ಪ. ಆ ಮೂವಿಲಿ ನಮ್ಮ ಅಜ್ಜಿ ಅಲ್ಲೇ ಗುಂಪಲ್ಲಿ ಇರ್ತಾರಲ್ಲ, ಅಲ್ಲಿ ಕಾಣಿಸ್ತಾರೆ. ಆಕ್ಚುಲಿ ಈ
ಪೌಡರ್ ಈಗ ತುಂಬಾ ಈಗ ತುಂಬಾ actual ಆಗಿ ಚೆನ್ನಾಗಾಗ್ಬಿಟ್ಟಿದೆ. ಇಡೀ ನಮ್ಮ ಮನೇಲಿ ಎಲ್ಲರ ಹತ್ರನೂ ಒಂದೊಂದು ಡಬ್ಬ. ಅದು ಇಂಟ್ರೊಡ್ಯೂಸ್ ಮಾಡಿಸಿದ್ದು ನನ್ನ ಫಸ್ಟ್ ತಂಗಿ ಶಾಂತ. ನಮ್ ದೊಡ್ಡಕ್ಕ ಅವಳಿಂದ ಎಲ್ಲರೂ ಅದಕ್ಕೆ ಅಡಕ್ಟ್. ಈ ಪೌಡರ್ ಹಾಕಿದ್ರೆ ನಿಮ್ಗೆ ಕಾಂಪ್ಯಾಕ್ಟ್ ಪೌಡರ್ ಅವಶ್ಯಕತೆ ಇಲ್ಲ. ಮತ್ ಇನ್ನೊಂದೇನು ಅಂದ್ರೆ ಅವಳೇ ಆರ್ಡರ್ ಮಾಡ್ಕೊಟ್ಟಿದ್ದು. ನಮ್ಮ ಮನೆಯಲ್ಲಿ ಕಾಸ್ಮೆಟಿಕ್ಸ್ ಅದು ಇದು ಏನಾದ್ರೂ ಬೇಕಂತ ಹೇಳಿದ್ರೆ ಆರ್ಡರ್ ನೋಡಿ, ಮಾಡ್ಕೊಳ್ಳೋದು. ಬೇಕಂದ್ರೆ ಇಲ್ಲಿ ನೋಡಿ ನೀವು ಎಷ್ಟು ನೀಟಾಗಿ ಫೇಸ್ ಗದು ಪ್ಯಾಚ್ ಆಗುತ್ತೆ ಅಂದ್ರೆ ನೋಡಿ. ಓಕೆ ಥ್ಯಾಂಕ್ಸ್ ಮಗನೆ. ನನ್ನ ನೀಸ್ ಬಂದ್ಬಿಟ್ಟು ಅಲ್ಲಿ ಕ್ಯಾಮರಾ ಮೇಲೆ ಒಂದು ಸ್ಮಾಲ್ ಟೈನಿ ಲೈಟ್ ಇದೆ, ಆ ಲೈಟ್ ಆನ್ ಮಾಡ್ತೀನಿ. ನೋಡಿ ನಾನು ತಗೊಂಡಿರೋದು ಒಂದೇ ಟ್ಯಾಪ್ ನೋಡಿ. ಅಂಡ್ ಶೀಸ್ ಆಲ್ಸೋ ಇನ್ಫ್ಲೂಯೆನ್ಸರ್ ಅಂಡ್ ಶೀಸ್ ಅ ಮಾಡೆಲ್ ಅಂತ ಹೇಳಿದ್ರೆ ಶಿಲ್ ಡೂ ಅ ರ್ಯಾಂಪ್ ವಾಕ್, ಫ್ಯಾಷನ್ ಶೋ, ಈ ತರ ಏನ್ ಹೇಳ್ತಾರೆ ಪ್ಯಾಜನ್ಸ್ ಅದೆಲ್ಲ ಇರುತ್ತಲ್ಲ. ಸೊ ಅದು ಕೂಡ ಮೇಕಪ್ ಮಾಡ್ಕೊಳಕ್ಕೆ ನನಗ್ ಬರಲ್ಲ, ಇವಳು ಒಟ್ನಲ್ಲಿ ಮಾಡ್ಬೋದೇನೋ, ನನಗ್ ಬರಲ್ಲ. ಅವಳು ಐ ಮೇಕಪ್ ಅಂತ ಸಕ್ಕದಾಗಿ ಮಾಡ್ತಾಳೆ. ಸೊ ಇವಾಗ ಐಲೈನರ್ ಅವಳ ಹತ್ರನೇ ಹಾಕ್ಸ್ಕೊಬಾರ್ದು ಇದು. ಅಂಡ್ ಹರ್ ನೇಮ್ ಇಸ್ ಕೀರ್ತಿ ಚಾಮರಾಜ್. ಸೊ ನಿಮ್ಗೆ ಏನಾದ್ರೂ ಪ್ರೊಫೈಲ್ ನ ಸರ್ಚ್ ಮಾಡಿ ಅವಳನ್ನ ಫಾಲೋ ಮಾಡಿ. ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಇದ್ದಾಳೆ, ಸರ್ಚ್ ಮಾಡಿ. ನಿಮ್ಗೆ ಒಂದು ಒಳ್ಳೆ ಪೇಜ್ ಅಂದ್ರೆ ಫ್ಯಾಷನಬಲ್ ಆಗಿರೋರಿಗೆ ಒಂದು ಒಳ್ಳೆ ಪೇಜ್. ನನ್ಗೆ ಈ ಶೇಡ್ ಅಂದ್ರೆ ತುಂಬಾ ಇಷ್ಟ, ಅದಕ್ಕೆ ನಮ್ಮ ಮನೆಯಲ್ಲಿ ನೋಡಿ ಈ ಶೇಡ್ ಎಷ್ಟು ಖಾಲಿಯಾಗಿದೆ. ಎಲ್ರು ಯೂಸ್ ಮಾಡೋದು ಇದು ಒಂದ್ ಶೇಡ್ ಅಷ್ಟೇ. ನಮ್ಮ ಅಕ್ಕ ಸೈಡಲ್ಲಿ ಹೇಳ್ತಾ ಇದಾರೆ ಇದಕ್ಕೆಲ್ಲ ನಾನೇ ಪೇ ಮಾಡೋದು ಅಂತ. ಹೌದು, ಆಕ್ಚುಲಿ ಇಟ್ ಇಸ್ ಕರೆಕ್ಟ್, ನಮ್ಮ ಅಕ್ಕನೇ ಪೇ ಮಾಡೋದು. ಬಟ್ ಎನಿವೇಸ್ ನಂದು ಐ ಶ್ಯಾಡೋ ಎಲ್ಲ ಪೆನ್ಸಿಲ್ ಇದು ಡನ್. ಅಂಡ್ ನನ್ನ ಫೇವ್ರೆಟ್ ಮೇಕಪ್ ಅಲ್ಲಿ ಮೈ ಮೋಸ್ಟ್ ಫೇವ್ರೆಟ್ ಅಂದ್ರೆ ಬ್ಲಾಶ್. ಎಕ್ಸಾಕ್ಟ್ಲಿ ನನ್ನ ತಂಗಿ ಅಲ್ಲಿಂದ ಹೇಳ್ತಾ ಇದ್ದಾಳೆ ಬ್ಲಶ್ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ತುಂಬಾ ಜನ ಇದಾರೆ, ಎಲ್ಲ ಐಟಮ್ ಎಲ್ಲರೂ ಮಾತಾಡ್ತಾ ಇದಾರಂದ್ರೆ ನಂದು ನಿಂದು ಒಟ್ನಲ್ಲಿ ಈ ಪ್ರಾಡಕ್ಟ್ ಹೇಳ್ಬಿಡ್ಬೇಕು. ಹಾಕಿದೀನಿ. ಸೊ ನೋಡಿ ಬ್ಲಷಸ್ ಅಂಡ್ ಇನ್ನೊಂದು ಹೇಳೋಣ ಅಂತ ಬಂದ್ರೆ ಅದು ನಾನು ನೆಕ್ಸ್ಟ್ ಮುಂದೆ ಹೇಳ್ತೀನಿ ವಿಡಿಯೋದಲ್ಲಿ. ಇವಾಗ ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಅಂತಂದ್ರೆ ಅವ್ರು ಬರಲ್ಲ ಯಾರು ಅದು ನಿಜಾನೇ. ಬಿಕಾಸ್ ಅವ್ರಿಗೆ ಕ್ಯಾಮರಾದಲ್ಲಿ ಫೇಸ್ ತೋರ್ಸಕ್ಕೆ ಇಷ್ಟ ಇಲ್ಲ. ಬಟ್ ಎವ್ರಿಬಡಿ ಇನ್ ಆರ್ ಹೋಮ್, ನನ್ ಓನ್ ಸಿಸ್ಟರೇ ಆಗ್ಲಿ ಅಥವಾ ನಮ್ ದೊಡ್ಡಕ್ಕ ನಮ್ ದೊಡ್ಡಮ್ಮನ್ ಮಗಳೇ ಆಗ್ಲಿ, ದೇ ವೆರಿ ವೆರಿ ಸಪೋರ್ಟಿವ್. ಈ ತರ ವಿಡಿಯೋ ಏನಾದ್ರು ಅಂತ ಅಂದಾಗ ದೇ ವೆರಿ, ಅವರೇನೆ ನಮ್ಗೆ ವಿಡಿಯೋಸ್ ಎಲ್ಲ ಮಾಡ್ಕೊಂಡು. ಎಷ್ಟು ವಿಡಿಯೋಸ್ ಇದೆಯೋ ನಾನು ಮತ್ತೆ ನನ್ನ ಸಿಸ್ಟರ್ ಮಾಡಿರೋದು ಎಲ್ಲ ಪೂರ್ತಿ ದೊಡ್ಡವಳು. ಇನ್ನ 30% ಇನ್ನೊಬ್ಳು ಲಾಸ್ಟ್ ಅಲ್ಲಿ ಎರಡನೇ ಶಿಲ್ಪ, ಅವಳ ಹೆಸರು ಶಿಲ್ಪ. ಬಟ್ ನಾವೇನು ಮರ್ತೋಗಲ್ಲ, ಏನಕ್ಕಂದ್ರೆ ನಮ್ಮ ಅಕ್ಕಂದಿರ್ ಎಲ್ಲರೂ ಎಲ್ಲಾ ನೆನಪಿಸ್ತಾರೆ. ನನಗೆ ಐ ಶಾಡೋಸ್ ಅಂದ್ರೆ ಸಖತ್ ಇಷ್ಟ. ಎವ್ರಿ ಡೇ ಟು ಡೇ ನಮ್ಮ ಅಕ್ಕ ಹಾಕೋತಾನೆ ಇರ್ತಾರೆ. ಅಷ್ಟರೊಳಗಡೆ ರೆಡಿ ಆಯ್ತಲ್ಲಿ, ಅಷ್ಟರೊಳಗಡೆ ಐಲೈನರ್ ಹಾಕ್ಸ್ಕೊಂಡ್ಬಿಡ್ತೀನಿ. ಓಕೆನಾ? ಸೊ ಈಗ ಮುಗೀತು, ನಂದು ಮುಗೀತು. ಸೊ ಲಿಪ್ ಲೈನರ್ ಹಾಕೋಣ. ಇನ್ನೊಂದು ಸ್ವಲ್ಪ ಹಾಕೋಣ ಡಾರ್ಕ್ ಆಗಿ ಕಾಜಲು. ಅಂಡ್ ಇನ್ನೊಂದು ಏನ್ ವಿಷಯ ಅಂದ್ರೆ ಹುಡ್ಗಿರ್ಗೆ ಎಷ್ಟೇ ನೀವು ಮೇಕಪ್ ಮಾಡಿದ್ರು ಕಾಜಲ್ ಒಂದ್ ಹಾಕಿದ ತಕ್ಷಣ ಎವ್ರಿಥಿಂಗ್ ಚೇಂಜಸ್. ನೋಡಿ ನನ್ನ ಮುಖ ಎಷ್ಟು ಚೇಂಜ್ ಆಯ್ತು. ಇವಾಗ ಬಿಂದು ಇಟ್ಕೊಬಿಡ್ಲಾ, ಬೇಡ ನೆಕ್ಸ್ಟ್ ಹೇಳ್ತೀನಿ. ಇವಾಗ ಇದನ್ನ ಲಿಪ್ ಲೈನರ್ ಹಾಕೊಂಡ್ಬಿಟ್ಟು ಮತ್ತೆ
ಲಿಪ್ ಲೈನರ್ ಹಾಕೊಂಡೆ, ಲಿಪ್ಸ್ಟಿಕ್ ಹಾಕೋತೀನಿ. ಆ್ಯಕ್ಚುಲಿ ನನಗೆ ರೆಡ್ಡು ಆ ಥರ ಎಲ್ಲ ಶೇಡ್ ಚೆನ್ನಾಗೇ ಕಾಣಲ್ಲ. ಇದು ಒಂದೇ ಒಂದು ಶೇಡ್ ಚೆನ್ನಾಗಿ ಕಾಣೋದು, ವಿಚ್ ಇಸ್ ಮೆಬ್ಲಿನ್. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಅಕ್ಕ ತಗೊಟ್ಟಿದ್ದು, ಅದನ್ನು ಹೇಳ್ತಾರೆ ನಾನೇ ತಗೊಟ್ಟಿದ್ದಂತ, ಅದಕ್ಕೆ ನಾನೇ ಮುಂಚೆ ಹೇಳಿಬಿಟ್ಟೆ. ಸೊ ಅಲ್ಲಿ ನೋಡಿ ನಮ್ಮ ಅಕ್ಕ ಸಾಂಬಾರು ಮಾಡ್ತಾ ಇದ್ದಾರೆ ಮಧ್ಯಾಹ್ನಕ್ಕೆ, ಅಲ್ಲಿ ವಿಜಿಲ್ ಬರ್ತಾ ಇದೆ. ಸೊ ಬ್ಯಾಕ್ಗ್ರೌಂಡ್ ನಾಯ್ಸ್ನ ಇಗ್ನೋರ್ ಮಾಡಿ ಆಯಿತಾ. ಇವಾಗ ಬಿಂದಿ ಹಾಕೊಳ್ಳೋಣ. ನಾನು ಎಷ್ಟು ಬಿಂದಿ ಯೂಸ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ಇಲ್ಲಿ ನೋಡಿ ಪ್ಲಾಸ್ಟಿಕಲ್ಲಿ 2 ಇರೋದು ಈ ಕವರಲ್ಲಿ, ಅದು 2 ಬಿಟ್ಟು ಇನ್ನಿಲ್ಲ, ಎಲ್ಲ ಖಾಲಿ ಆಗೋಗಿದೆ. ಲಚ್ಚು ಅದ್ರಲ್ಲಿ ಕಾಣಿಸ್ತಾ ಇಲ್ಲ, ಬಿಕಾಸ್ ಏನಕ್ಕಂದ್ರೆ ಇದು ಗೋಲ್ಡ್ ಬಿಂದಿ, ಅದಕ್ಕೆ ನೋಡಿ ನನ್ನ ಹತ್ರ ಒಂದು ತೋರಿಸ್ತೀನಿ. ಇಯರಿಂಗ್ ಏನೂ ಹಾಕಿಲ್ಲ ನಾನು, ಸೊ ಇಯರಿಂಗ್ ಹಾಕ್ಕೊಳ್ತೀನಿ. ಇದೂ ನಮ್ಮ ಅಕ್ಕನೇ ಕೊಟ್ಟಿದ್ದು ಇಯರಿಂಗು, ನಮ್ಮ ರೇಮಾ. ಮುಗಿತಾ ನೋಡಿ, ಐಲೈನರ್ ಎಷ್ಟು ಚೆನ್ನಾಗಿ ಹಾಕಿದೆ. ಸೊ ಈಗ ನಾನು ಕಾಜಲ್ ಹಾಕಬೇಕು. ನನ್ನ ತಂಗಿಗೆ ಯಾಕೋ ಬ್ಲೂ ಕಲರ್ ತಂದು, ನಾನು ಬ್ಲೂ ಕಲರ್ ಇಷ್ಟ ಇಲ್ಲ. ಅಂದರೆ ನಾನು ಏನಕ್ಕೆ ಬ್ಲೂ ಕಲರ್ ಹಾಕೋದಂದರೆ ನನಗೆ ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಇದೆ ಆಯಿತಾ. ನಾನು ಬ್ಲ್ಯಾಕ್ ಕಲರ್ ಹಾಕಿದ್ರೆ ನನಗೆ ತುಂಬ ಡಾರ್ಕ್ ಸರ್ಕಲ್ಸ್ ಆಗಿಬಿಡುತ್ತೆ. ಅದಕ್ಕೆ ಕೆ ಬ್ಯೂಟಿಯಿಂದ ಯಾವಾಗಲೂ ನಾನು ಈ ಬ್ಲೂ ಕಲರ್ ಕಾಜಲ್ಲೇ ಹಾಕೋದು. ಆ್ಯಂಡ್ ಎಲ್ಲ ಮಾಡಾದ್ಮೇಲೆ ಮಸ್ಕಾರ ಹಾಕೋದು ಮರ್ತೋಯ್ತು. ಬಟ್ ಎನಿವೇಸ್ ಇವಾಗ ಹಾಕೋತೀನಿ. ನಮ್ಮ ಇಡೀ ಹುಡುಗಿರ ಗ್ಯಾಂಗ್ಗೆ ಎಲ್ಲಾರು ಒಂದೇ ಕಾಂಪ್ಲಿಮೆಂಟ್ ಜಾಸ್ತಿ ಕೊಡೋದು, ನಿಮ್ ಕಣ್ಗಳು ತುಂಬಾ ಚೆನ್ನಾಗೈತೆ, ಅಂಡ್ ಕಣ್ಣು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ. ಡನ್, ಮುಗೀತು. ಇವಾಗ ನಾನು ರೆಡಿ ನೋಡಿ ಎಲ್ಲ ಆಯಿತು. ಆ್ಯಂಡ್ ನನ್ನ ಹೇರ್ ಬಗ್ಗೆ ಹೇಳಬೇಕಂದ್ರೆ, ನನಗೆ ಕರ್ಲಿ ಹೇರ್ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೆ ಇವತ್ತು ಏನು ಮಾಡಿದ್ದೀನಿ ಅಂದರೆ ಕ್ರಿಂಪಿಂಗ್ ಮಾಡಿಸ್ಕೊಂಡಿದ್ದೀನಿ ನಮ್ಮ ಅಕ್ಕನ ಹತ್ರ, ನಮ್ಮ ಪ್ರಭಾಕ ಹತ್ರ. ಇವಾಗ ಡ್ರೆಸ್ ಹಾಕ್ಕೊಂಡು ಡ್ರೆಸ್ ತೋರಿಸು ಬಂದು ಈ ನಾನು ಏನೋ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ದ್ಯಾಟ್ ಇಸ್ ಡ್ರೆಸ್ ಬಗ್ಗೆನೇ ಹೇಳಬೇಕು ಅಂತ ಅನ್ಕೊಂಡೆ. ನನ್ನ ಚೈಲ್ಡ್ಹುಡ್ಡಲ್ಲಿ ಯಾರು ರಮ್ಯಾ, ಎಕ್ಸಾಕ್ಟ್ಲಿ ರಮ್ಯಾ ಈ ಥರ ಎಲ್ಲ ಕ್ರಿಂಪಿಂಗ್ ಮಾಡ್ಕೋತಾ ಇದ್ದೀನಿ ನೋಡಿ. ಅದಂದ್ರೆ ನನ್ನ ಕರ್ಲಿ ಹೇರ್ ಅಂದರೆ ನಂಗೆ ತುಂಬ ಇಷ್ಟ. ಸೊ ಅದಕ್ಕೆ ಮಾಡಿಸ್ಕೊಂಡಿದ್ದೀನಿ. ಆ್ಯಂಡ್ ಒಂದಂದರೆ ನಾನು ಇವತ್ತು ಹಾಕೋತಾ ಇರೋ ಡ್ರೆಸ್ ಬಂದ್ಬಿಟ್ಟು ಇದು ದಿಸ್ ಒನ್. ಆ್ಯಂಡ್ ಇದನ್ನ ಹೊಲ್ಕೊಟ್ಟಿದ್ದು ಯಾರು ಅಂತ ಹೇಳಿದ್ರೆ ಒನ್ ಅಂಡ್ ಓನ್ಲಿ ನಮ್ಮ ಅಕ್ಕ. ನಮ್ಮ ಅಕ್ಕ ಅವ್ರದೇ ಓನ್ ಬುಟಿಕ್, ಲೀಲಾ ಡ್ಯಾನ್ಸರ್ ಬುಟಿಕ್ ಅಂತ ಹೇಳ್ಬಿಟ್ಟು ಸ್ವಂತ ಬುಟಿಕ್. ನಾವ್ ಇಬ್ರು ಅಕ್ಕ, ನಮ್ ದೊಡ್ಡ ಅಕ್ಕ, ನಮ್ ಎರಡನೇ ಅಕ್ಕ ಮಾಡ್ತಾರೆ. ಅದು ಕೂಡ ಹ್ಯಾಂಡ್ ವರ್ಕ್, ಇಬ್ರದ್ದು ಸೇಮ್ ಟ್ವಿನ್ನಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಇಬ್ರು ಬ್ಯಾಕ್ ಮಾತ್ರ ಸೋ ಗುಡ್. ಇಲ್ಲಿ ನೋಡಿ ಈ ತರ ಇದೆ, ಕಡಿಮೆನೇ ಅಂಡ್ ದ ಮಿರರ್ ವರ್ಕ್ ಅಂಡ್ ಆಲ್ಸೋ ಕೈ ಹತ್ರನು. ಸೊ ಈ ಡ್ರೆಸ್ ಹಾಕೊಂಡ್ ಬಂದ್ಬಿಡ. ಸಿ, this is our dress and look at this dress. ಹೇರ್ ಸ್ಟೈಲ್ ಚೆನ್ನಾಗಿ ಕಾಣಲ್ಲ, ಅದಕ್ಕೆ ಹೇರ್ ಸ್ಟೈಲ್ ಮೇಂಟೈನ್ ಮಾಡ್ತಾ ಇದೀನಿ ನೋಡಿ. ನಮ್ಮ ಅಕ್ಕ ಅವ್ರ ಬುಟಿಕ್ ಅಲ್ಲಿ ಎಷ್ಟು ಪರ್ಫೆಕ್ಷನ್ ಆಗಿ ಸ್ಟಿಚ್ ಮಾಡ್ತಾರೆ ಅಂದ್ರೆ ಹ್ಯಾಂಡ್ ವರ್ಕ್. ಅಂಡ್ ಸಿ, ದಿಸ್ ಇಸ್ ಆಲ್ ಅ ಹ್ಯಾಂಡ್ ವರ್ಕ್, ಅ ಮಿರರ್ ವರ್ಕ್. ಇಟ್ ಇಸ್ ಸೋ ಗುಡ್. ಸಿ, ಅಂಡ್ ಆಕ್ಚುಲಿ ಇದನ್ನ ನಾವು ಹೋಲಿಗೋಸ್ಕರ ಸೇಮ್ ಥೀಮ್ ಮಾಡಿದ್ದು. ಸಿ, ಹೋಲಿ ಅಲ್ಲ, ದಾಂಡಿಯಾ. See, and it is so good. So ತುಂಬಾ ಚೆನ್ನಾಗಿದೆ ಈ ಡ್ರೆಸ್. And this is my second time I'm wearing this. ಇದು ಮಾತ್ರ ನಾನು ಫಸ್ಟ್ ಟೈಮ್. ನಾನು ಈಗಲೇ ಹೊಲ್ಸಿದ್ದು ಆಕ್ಚುಲಿ ಚೆನ್ನಾಗಿದೆ. ಎಲ್ಲ ಫೈನಲಿ ರೆಡಿ ಆಯ್ತು. ನಮ್ದು ಹೇರ್ ಸ್ಟೈಲ್ ಬಂದ್ಬಿಟ್ಟು ಸೇಮೆ ಹೀಗೇನೆ, ಹೀಗೆ ಹಾಕೊಂಡ್ಬಿಟ್ಟು. ನಾನು ಹೇರ್ ಸ್ಟೈಲ್ ಚೇಂಜ್ ಮಾಡಲ್ಲ. ನಮ್ಮ ಅಕ್ಕ ಮೇ ಬಿ ಕೊಂಡೆನೆ ಹಾಕ್ತಾರೆ ಅನ್ಸುತ್ತೆ. ಈ ಖುಷಿಲಿ ನಮ್ಮ ಅಕ್ಕ ಅಡಿಗೆ ಎಲ್ಲ ಸೀದಿಸ್ಬಿಡ್ತಾ ಇದ್ದಾಳೆ. ನನ್ನ ತಂಗಿ ನೋಡ್ತಾ ಇದ್ದಾಳೆ, ಇನ್ನ ಕಮೆಂಟ್ ಪಾಸ್ ಮಾಡಿಲ್ಲ ನನಗೆ. ಇವಳು ಹೇರ್ ಸ್ಟೈಲ್ ಚೆನ್ನಾಗಿದಲ್ಲ, ಇಲ್ಲಿ ನೋಡಿ ನನ್ನ ಹೇರ್ ಸ್ಟೈಲ್ ಇದೆ ಆಯ್ತಾ. ಈಗ ಫೈನಲ್ ಟಚ್ ಪರ್ಫ್ಯೂಮ್.
ಜಿಮಿಚು ಆಕ್ಚುಲ್ ಆಗಿ ನನ್ನ ಅಣ್ಣ US ಅಲ್ಲಿ ಇದ್ದಾನೆ. ಎಲ್ಲಾ ಬ್ರಾಂಡೆಡ್ ಥಿಂಗ್ಸ್ ಕೂಡ ಅಂದ್ರೆ ಪರ್ಫ್ಯೂಮ್ಸ್, ಗ್ಯಾಜೆಟ್ಸ್ ಏನಿದೆ ಎಲ್ಲ ಕೂಡ ಅಂದ್ರೆ ಕೇಳಕ್ಕಿಂತ ಮುಂಚೆನೆ ತಕೊಟ್ಬಿಡ್ತಾನೆ. ಅಂಡ್ ಇಟ್ಸ್ ಅ ಗುಡ್ ಥಿಂಗ್ ಅಲ್ವಾ. ಸೊ ಬಿಕಾಸ್ ನಿಮ್ಗೆ ಸಿಬ್ಲಿಂಗ್ಸು, ಸಿಸ್ಟರ್ಸು, ಬ್ರದರ್ಸ್ ಅದೆಲ್ಲ ಇದ್ರೆ ಇಟ್ಸ್ ಅ ವೆರಿ ಗುಡ್ ಥಿಂಗ್. ಸೊ ಪರ್ಫ್ಯೂಮ್ ಹಾಕೊಳ್ಳೋಣ. ಬಟ್ ಆಮೇಲೆ ಇನ್ನೊಂದೇನು ಅಂತಂದ್ರೆ ಕೇಳೋದಕ್ಕಿಂತ ಮುಂಚೆನೆ ಕೊಡ್ಸೋದು ತಂದೆ ಅಂತಾರೆ. ತಂದೆ ತರನೇ ನಮ್ಮಣ್ಣ ಕೂಡ. ಸ್ವರಾಸ್ಕಿ ವಾಚ್ ನಾನು ಆಕ್ಚುಲಿ ಯೋಚನೆ ಮಾಡ್ತಾ ಇದ್ದೀನಿ ಬ್ಯಾಂಗಲ್ಸ್ ಹಾಕ್ಲಾ ಬೇಡವಾ ಅಂತ. ಬಿಕಾಸ್ ಐ ಆಲ್ರೆಡಿ ಹ್ಯಾವ್ ಗ್ಲಾಸ್ ಮಿರರ್ ವರ್ಕ್ ಹಿಯರ್. ಸೊ ಅದು ಸೂಟ್ ಆಗುತ್ತಾ ಆಗಲ್ವಾ ಅಂತ. ಬಟ್ ಎನಿವೇಸ್ ನಂಗೆ ಬೇಡ ಅಂತ ಫೀಲ್ ಆಗ್ತಾ ಇದೆ. ಮ್ಯಾಚಿಂಗ್ ಬಳೆ ಕೂಡ ತಂದಿದ್ದೀನಿ. ಅದಕ್ಕೆ ಮೇ ಬಿ ಹಾಕಲ್ಲ ಅನ್ಸುತ್ತೆ ನನ್ನ ಬ್ಯಾಂಗಲ್ಲು. ಆ್ಯಂಡ್ ದಿಸ್ ಇಸ್ ಮೈ ಔಟ್ಫಿಟ್ ಫಾರ್ ಟುಡೇ. ಕೆಳಗಡೆ ನಾವೆಲ್ಲ ಹೋಗಿ ವಿಡಿಯೋ ಮಾಡಬೇಕು, ಫೋಟೋ ಶೂಟ್ ಸ್ವಲ್ಪ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀವಿ. ಅದಕ್ಕೋಸ್ಕರ ಸೊ ವಿ ಆರ್ ಗೆಟ್ಟಿಂಗ್ ರೆಡಿ ಸೋ ಮಚ್. ಇವತ್ತು ಸಂಡೇ ಅಲ್ವಾ, ಫ್ರೀ ಇದ್ದು ಅದಕ್ಕೋಸ್ಕರ ವಿ ಹ್ಯಾಡ್ ಎ ಡಿಫ್ರೆಂಟ್ ಪ್ಲಾನ್ ಆಯ್ತಾ. ಕೆಳಗಡೆ ಹೋಗ್ಬಿಟ್ಟು ನಾವು ಸ್ವಿಮ್ಮಿಂಗ್ ಪೂಲ್ ಹೋಗೋಣ ಆರ್ ವಿಲ್ ಗೋ ಸಮ್ವೇರ್ ಫಾರ್ ಶಾಪಿಂಗ್ ಅಂತ ಅನ್ಕೊಂಡಿದ್ವಿ. ಇವತ್ತು ಆ ಪ್ಲಾನ್ ಕ್ಯಾನ್ಸಲ್ ಆಗಿದ್ದಕ್ಕೆ ಗೆಟ್ ರೆಡಿ ವಿತ್ ಮಾಡೋಣ. ಎನಿವೇಸ್ ಈ ವಿಡಿಯೋ ಆದ್ರೂ ಮಾಡೋಣ ಅಂತ ಹೇಳ್ಬಿಟ್ಟು ಕಾಂಪ್ರಮೈಸ್ ಆಗಿ ಈ ವಿಡಿಯೋ ಮಾಡ್ತಾ ಇದ್ದೀವಿ. ಈ ಡಿಸೈನು, ಈ ಫ್ಯಾಬ್ರಿಕ್ ಏನ್ ಬೇಕಾದ್ರೂ ಅಂತ ಹೇಳಿದ್ರು. DM ಮಾಡಿ ಕಮೆಂಟ್ ಮಾಡಿ. ನಿಮ್ಗೆ ನಮ್ಮ ಅಕ್ಕನ ಬುಟಿಕ್ದು ಪೇಜ್ನ ಟ್ಯಾಗ್ ಮಾಡ್ತೀನಿ, ಓಕೆನಾ. ಸೊ ನೀವು ಕೂಡ ಸ್ಟಿಚ್ ಮಾಡಿಸ್ಕೋಬಹುದು. ಹವೆವರ್ ನಿಮಗೆ ಯಾವ ತರ ಬೇಕು, ಅನಾರ್ಕಲಿ, ಡ್ರೆಸ್, ಸ್ಯಾರಿ, ಬ್ಲೌಸ್, ಬ್ರೈಡಲ್, ಎನಿಥಿಂಗ್. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ, ತುಂಬಾ ಚೆನ್ನಾಗಿ ಅಂದ್ರೆ ಕಾಣಿಸ್ತಾ ಇದ್ರೆ ಕಮೆಂಟ್ ಮಾಡಿ. ಅಂಡ್ ಫೈನಲ್ ಲುಕ್ ಸ್ಯಾರಿ ಫುಲ್ ವಿಡಿಯೋಸ್ ಹಾಕ್ತೀವಿ. ಅಂಡ್ ಡ್ರೆಸ್ ಕೂಡ ಆಕ್ಚುಲಿ ಆಗಿ ಇದು ಇವಳು ಈ ಡ್ರೆಸ್ ಹಾಕ್ತಾ ಇದ್ದಾಳೆ ಅಂತ ಅನ್ಕೊಂಡು ನಾನು ಈ ಸ್ಯಾರಿ ಹುಟ್ಟಿದ್ದು ಸೇಮ್ ಮ್ಯಾಚ್ ಆಗ್ಲಿ ಅಂತ ಹೇಳ್ಬಿಟ್ಟು. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ.